ಹಾಯ್, KCET ಎಕ್ಸಾಮ್ 2024 ಇದರ ಡೇಟ್ಸ್ ಅನೌನ್ಸ್ ಆಯಿತು. ಡೇಟ್ಸ್ ಅನೌನ್ಸ್ ಆದ ನಂತರ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಮುಂದಿರುವಂತಹ ದೊಡ್ಡ ಪ್ರಶ್ನೆ ಯಾವುದಂತಂದ್ರೆ, ಈಗ ಸೆಕೆಂಡ್ PUC ಎಕ್ಸಾಮ್ ಕೂಡ ಬರ್ತಾ ಇದೆ. ಸೆಕೆಂಡ್ PUC ಎಕ್ಸಾಮ್ನ ಪ್ರಿಪ್ರೇಷನ್ ಹಾಗೆ KCET ಎಕ್ಸಾಮ್ನ ಪ್ರಿಪ್ರೇಷನ್ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ. ಯಾಕಂತ ಹೇಳಿದ್ರೆ KCET ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಹೋದ್ರೆ ಬೋರ್ಡ್ ಎಕ್ಸಾಮ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗೋದಕ್ಕಾಗಲ್ಲ. ಬೋರ್ಡ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಜಾಸ್ತಿ ಮಾಡಿದ್ರೆ KCET ಎಕ್ಸಾಮ್ ಏನಿದೆ ಅದೇ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಲ್ಲ. ಈ ರೀತಿ ಪ್ರಶ್ನೆ ಹಲವಾರು ವಿದ್ಯಾರ್ಥಿಗಳಲ್ಲಿರುತ್ತೆ. ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ಪ್ರಶ್ನೆ ಏನಿದೆ ಅದರ ಉತ್ತರ ಏನು ಅದ್ರ ಬಗ್ಗೆನೇ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ನೀಡ್ತಾ ಇರೋದು. ವಿಡಿಯೋ ನಿಮಗೆ ಖಂಡಿತವಾಗಿ ಸಹಾಯ ಆಗುತ್ತೆ. ಹಾಗಿದ್ರೆ ಈಗ ಆಟ್ ಪ್ರೆಸೆಂಟ್ ಯಾವ ರೀತಿ ಪ್ರಿಪರೇಷನ್ ನಡೆಸಿದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ನಾವು 95% ಸ್ಕೋರ್ ಮಾಡಬಹುದು. ಹಾಗೆ KCET ಅಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಂಕ್ ಅನ್ನ ಅಂದ್ರೆ 5000 ಒಳಗಡೆ ಅಥವಾ 1000 ಒಳಗಡೆ ಪಡೆದುಕೊಳ್ಬಹುದು. ಅದನ್ನ ತಿಳಿದುಕೊಳ್ತಾ ಹೋಗೋಣ. ಈ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ KCET ರ್ಯಾಂಕಿಂಗ್ ಅನ್ನ ಯಾವ ರೀತಿ ಅನೌನ್ಸ್ ಮಾಡ್ತಾರೆ, ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ ನ ವೇಟೇಜ್ KCET ಎಕ್ಸಾಮ್ ನಲ್ಲಿ ಎಷ್ಟಿರುತ್ತೆ ಅದನ್ನ ತಿಳ್ಕೊಳ್ಬೇಕು. ಮೊದಲನೇದಾಗಿ KCET ರ್ಯಾಂಕಿಂಗ್ ಅನ್ನ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ, PUC ಪರ್ಸೆಂಟೇಜ್ ಏನಿದೆ ಅಥವಾ PUC ಮಾರ್ಕ್ಸ್ ಏನಿದೆ ಅದನ್ನ 50% ಕನ್ಸಿಡರ್ ಮಾಡ್ತಾರೆ. ಅದ ನಂತರ KCET ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಅನ್ನ 50% ಕನ್ಸಿಡರ್ ಮಾಡಿ ಅದರ ನಂತರ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಹಾಗಿದ್ರೆ ಇದರಿಂದ ನಮಗೇನು ಗೊತ್ತಾಯ್ತು, KCET ರ್ಯಾಂಕ್ ಅನ್ನ ಪಡೆದುಕೊಳ್ಳೋದ್ರೊಳಗಡೆ PUC ಮಾರ್ಕ್ಸ್ ನ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಗೊತ್ತಾಯ್ತು ಸರಿನಾ. ಅದರ ನಂತರ ಮತ್ತೊಂದು ಪ್ರಶ್ನೆಯನ್ನ ಹೇಳಿದೆ ನಾನು, ಏನು ಈ KCET ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿ ಫಸ್ಟ್ PUC ಸಿಲೆಬಸ್ ಹಾಗೆ ಸೆಕೆಂಡ್ PUC ಸಿಲೆಬಸ್ ನ ವೇಟೇಜ್ ಎಷ್ಟಿರುತ್ತೆ ಅದು ಕೂಡ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ವಿಷಯ. ಸರಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈಗ KCET ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಎಕ್ಸಾಮ್ ನಡೆಯುತ್ತೆ. ಪ್ರತಿ ವಿಷಯದ ಎಕ್ಸಾಮ್ 60 ಅಂಕಗಳಿಗೆ ಅಂದ್ರೆ 60 ಮಾರ್ಕ್ಸ್ಗೆ ನಡೆಸ್ತಾರೆ. ಈಗ ಆ ಕ್ವಶನ್ ಪೇಪರ್ ಏನಿರುತ್ತೆ KCET ಎಕ್ಸಾಮ್ನ ಅಂದ್ರೆ KCET ಎಕ್ಸಾಮ್ ನಡೆಸ್ತಾರೆ. ಅದರಲ್ಲಿರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿರುವಂತಹ 75% ಕ್ವಶನ್ಸ್ ಸೆಕೆಂಡ್ PUC ಸಿಲೆಬಸ್ ಮೇಲೆ ಬರುತ್ತೆ. ಸರಿನಾ. ಆ KCET ಎಕ್ಸಾಮ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಅಲ್ಲಿ 75% ಕ್ವಶನ್ಸ್ ಸೆಕೆಂಡ್ PUC ಸಿಲೆಬಸ್ ನಿಂದ ಬಂದ್ರೆ ಉಳಿದಿರುವಂತಹ 25% ಕ್ವಶನ್ಸ್ ಫಸ್ಟ್ PUC ಸಿಲೆಬಸ್ ನಿಂದ ಬಂದಿರುತ್ತೆ. ನಂತರ ಈಗಾಗಲೇ ಹೇಳಿದೆ ಪ್ರತಿ ವಿಷಯದ ಎಕ್ಸಾಮ್ 60 ಮಾರ್ಕ್ಸ್ ನಡೆಯುತ್ತೆ. ಹಾಗಿದ್ರೆ ಅರೌಂಡ್ 45 ಮಾರ್ಕ್ಸ್ ನ ಕ್ವಶನ್ ಪ್ರತಿ ವಿಷಯದಲ್ಲಿ ಸೆಕೆಂಡ್ PUC ಸಿಲೆಬಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಈ ವಿಷಯಗಳನ್ನ ತಿಳ್ಕೊಂಡ ಮೇಲೆ ಆಟ್ ಪ್ರೆಸೆಂಟ್ ನೀವು ಫಸ್ಟ್ PUC ಸಿಲೆಬಸ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಥವಾ ಸೆಕೆಂಡ್ PUC ಸಿಲೆಬಸ್ ಅನ್ನ ಯೂಸ್ ಮಾಡಿಕೊಂಡು KCET ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತೀರಾ? ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ನಾನು ಸ್ಟೂಡೆಂಟ್ ಆಗಿದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದರಿಂದ ಜಾಸ್ತಿ ಕ್ವಶನ್ಸ್ KCET ಎಕ್ಸಾಮ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, KCET ಎಕ್ಸಾಮ್ನ ಪ್ರಿಪ್ರೇಷನ್ ಏನಿದೆ ಅದನ್ನ ಈಗಲೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದರ ಪ್ರಿಪ್ರೇಷನ್ ಮಾಡಬೇಕು KCET ಎಕ್ಸಾಮ್ಗೋಸ್ಕರ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ KCET ಎಕ್ಸಾಮ್ನ ಪ್ರಿಪ್ರೇಷನ್ ಏನಿದೆ ಅದು ನಿಮಗೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆದುಕೊಳ್ಳೋದು ಕೂಡ ಸಹಾಯ ಆಗುತ್ತೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮಗೆ ಈಗಾಗಲೇ ಫಿಸಿಕ್ಸ್ ಆಗಿರ್ಬಹುದು, ಕೆಮಿಸ್ಟ್ರಿ ಆಗಿರ್ಬಹುದು, ಮ್ಯಾಥಮೆಟಿಕ್ಸ್ ಆಗಿರ್ಬಹುದು, ಬಯಾಲಜಿ ಆಗಿರ್ಬಹುದು ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. KCET ಎಕ್ಸಾಮ್ ಅಲ್ಲಿ ಏನಾಗಿರುತ್ತೆ ಅಲ್ಲಿ ಕೂಡ ಕ್ವಶನ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಹಾಗಿದ್ರೆ ಈಗ ನೀವು KCET ಎಕ್ಸಾಮ್ಗೋಸ್ಕರ ಪ್ರಿಪರೇಷನ್ ಅನ್ನ ನಡೆಸಿದ್ರೆ ಅದರಿಂದ ನೀವು ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ವರ್ಷ HOTS ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಈ ರೀತಿ ಕ್ವಶನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಕ್ವಶನ್ಸ್. ಈಗ ನೀವು KCET ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆದ್ರೆ ಅಂತ ಅಂದ್ಕೊಳ್ಳಿ, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳಿಗೆ ಪ್ರಿಪೇರ್ ಆದ್ರೆ ಅಂತ ಅಂದ್ಕೊಳ್ಳಿ KCET ಎಕ್ಸಾಮ್ಗೋಸ್ಕರ. ಅಂದ್ರೆ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದ್ರೆ KCET ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೆ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಬರುತ್ತೆ. ಹಾಗಿತ್ತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅದು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ನಂತರ ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರಲಿ, ಸೆಕೆಂಡ್ PUC ವಿದ್ಯಾರ್ಥಿಗಳು ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚಿನ ಮಾರ್ಕ್ಸ್ ಕಳ್ಕೊಳ್ಳೋದು
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ. ಈಗ ನೀವು KCET ಎಕ್ಸಾಮ್ ಪ್ರಿಪೇರ್ ಆದ್ರಿ ಅಂತ ಅಂದ್ಕೊಳ್ಳಿ, ಈ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನ್ ಬರುತ್ತೆ ಅದು ನೀವು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹಾಗಿದ್ರೆ KCET ಎಕ್ಸಾಮ್ ಪ್ರಿಪರೇಷನ್ ಇಂದ ಬೋರ್ಡ್ ಎಕ್ಸಾಮ್ ಕೂಡ ನಿಮ್ಗೆ ಹೆಲ್ಪ್ ಆಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ನೀವು KCET ಎಕ್ಸಾಮ್ ಪ್ರಿಪರೇಷನ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಬೇಕು. ನೀವೀಗ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೀತೀರಾ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಗೋಸ್ಕರ ಏನು ಸಿಲೆಬಸ್ ಓದ್ತಾ ಇದ್ದೀರಾ ಅದಕ್ಕೆ ಸಂಬಂಧಂತಹ KCET ಕ್ವಶನ್ಸ್ ಅದನ್ನ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋದು ಹಾಗಿದ್ರೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿಂದ ಬುಕ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ಸೀನಿಯರ್ಸ್ ಇಂದಾನೆ ಬುಕ್ ಅನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ KCET ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಕಾಲೇಜಲ್ಲಿ KCET ಎಕ್ಸಾಮ್ಗೋಸ್ಕರ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, KCET ಎಕ್ಸಾಮ್ ಪ್ರಿಪರೇಷನ್ ಹಾಗೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಎರಡೂ ಕೂಡ ಮಾಡಬಹುದು. ಹೇಗಂತ ಹೇಳ್ತಾ ಹೋಗ್ತೀನಿ, ಈಗ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದ್ರೆ, ಈಗ ಸೆಕೆಂಡ್ PUC ಎಕ್ಸಾಮ್ಗೋಸ್ಕರ ಯಾವುದೋ ಒಂದು ಚಾಪ್ಟರ್ನ ಕರೆಕ್ಟ್ ಆಗಿ ಓದಿದ್ರಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಆ ಚಾಪ್ಟರ್ನ ಓದಿದ್ರಿ ಫಿಸಿಕ್ಸ್ ಇಂದ. ನಂತರ ಈಗ ಒಂದು ಚಾಪ್ಟರ್ ಹೇಳಿದೆ ಅಲ್ಲ, ಅದರಿಂದ ಕೂಡ KCET ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ ಇದಾಗಿರ್ಬೋದು. ಅಥವಾ ಸೆಕೆಂಡ್ ಚಾಪ್ಟರ್ ಯಾವುದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಹಾಗೆ ಕರೆಂಟ್ ಎಲೆಕ್ಟ್ರಿಸಿಟಿ, ಈ ಚಾಪ್ಟರ್ ಏನಿದೆ ಈ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಜಾಸ್ತಿ ವೇಟೇಜ್ ಇದೆ. ನಂತರ KCET ಎಕ್ಸಾಮ್ ಅಲ್ಲೂ ಕೂಡ ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ಗಳಿವು. ಹಾಗಾದ್ರೆ ಏನ್ ಮಾಡ್ತೀರಾ, ಆ ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದಿದ ನಂತರ ಆ ಚಾಪ್ಟರ್ಗೆ ಸಂಬಂಧಿಸಿದಂತೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ KCET ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅದನ್ನ ಸಾಲ್ವ್ ಮಾಡೋದು. ನಂತರ ನಾನು ಈಗೇನು ಹೇಳ್ತಿದ್ದೀನಿ ಅದು ನೀವೀಗ ಚಾಲೆಂಜ್ ಆಗಿ ಕೂಡ ಎಕ್ಸೆಪ್ಟ್ ಮಾಡಬಹುದು. ಏನು ಅಂತ ಹೇಳಿದ್ರೆ, ಪ್ರತಿದಿನ ಅಟ್ಲೀಸ್ಟ್ ಒಂದು 20ರಿಂದ 30 KCET ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಯಾವುದೇ ಆಗಿರಲಿ, ಪ್ರತಿದಿನ ಮಿನಿಮಮ್ 20ರಿಂದ 30 KCET ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಅದು ಕೂಡ ನೀವು ಆ ದಿನ ಯಾವ ಕಾನ್ಸೆಪ್ಟ್ಗಳನ್ನ ಅಥವಾ ಯಾವ ಚಾಪ್ಟರ್ನ ಓದಿದ್ರ ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಿದ್ರು ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ KCET ಎಕ್ಸಾಮ್ ಪ್ರಿಪರೇಷನ್ ಕೂಡ ಆಗತ್ತೆ, ಅದ್ರ ಜೊತೆಗೇನೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಕೂಡ ಆಗತ್ತೆ. ನಂತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ ಅಂತ ಹೇಳಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. KCET ಎಕ್ಸಾಮ್ ಬೇಕಾಗಿರ್ಲಿ ಅಥವಾ ಬೋರ್ಡ್ ಎಕ್ಸಾಮ್ ಆಗಿರ್ಲಿ. ಯಾಕಂತ ಹೇಳಿದ್ರೆ, ನಾನು ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ಅವರು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಬೋರ್ಡ್ ಎಕ್ಸಾಮ್ ಅಷ್ಟೇ ಪ್ರಿಪೇರ್ ಆಗ್ತದೆ ಅಂದ್ಕೊಳ್ಳೋಣ, ಅವರು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಅಷ್ಟೇ ಪ್ರಿಪೇರ್ ಆಗ್ತಾರೆ. ಬಟ್ ಅದರಿಂದ ಕೂಡ ತುಂಬಾ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾರೆ, 80-85 ತನಕ ಸ್ಕೋರ್ ಮಾಡ್ತಾರೆ ಅವರು. ಸೊ ನೀವು ಪೂರ್ತಿ ಸಿಲೆಬಸ್ ಓದಲೇಬೇಕು. ಯಾಕಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ 95 ಸ್ಕೋರ್ ಹಾಗೆ ಬರಲ್ಲ, ಪೂರ್ತಿ ಸಿಲೆಬಸ್ ಅನ್ನ ನೀವು ಓದಬೇಕು. ಅದ್ರ ಜೊತೆಗೇನೆ ಏನ್ ಮಾಡ್ತೀರಾ, KCET ಎಕ್ಸಾಮ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಸರಿನಾ? ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ಬುಕ್ಸ್ ಇದಾವೆ, MTG ಪಬ್ಲಿಕೇಶನ್, ದಿನೇಶ್ ಪಬ್ಲಿಕೇಶನ್ಸ್, ಸೊ ಈ ರೀತಿ ಹಲವಾರು ಬುಕ್ಸ್ ಇದಾವೆ. ಅವುಗಳನ್ನ ಪರ್ಚೇಸ್ ಮಾಡಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಅಂದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಅದರಿಂದ ಏನು ಗೊತ್ತಾಗುತ್ತೆ, ಒಂದು ಚಾಪ್ಟರ್ ಓದಿದ್ರೆ ಅಂತ ಹೇಳಿದ್ರೆ ಆ ಚಾಪ್ಟರ್ ಇಂದ KCET ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅದು ಗೊತ್ತಾಗುತ್ತೆ. ಸಾಲ್ವ್ ಮಾಡಿ, ಇದನ್ನ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಈಗ ಆ ಚಾಪ್ಟರ್ ಇಂದ HOTS ಅದ್ರ ಪ್ರಕಾರ ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ಫಿಸಿಕ್ಸ್ ಅಲ್ಲಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ, ಬಯಾಲಜಿಯಲ್ಲಿ ಅದೊಂದು ಕ್ವಶನ್ ಕೇಳಿದ್ರು, ಬೇರೆ ವಿದ್ಯಾರ್ಥಿಗಳು ಡಿಫಿಕಲ್ಟ್ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬಟ್ ನೀವು KCET ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದಿದ್ರೆ ಆ ಕ್ವಶನ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರ. ಈಗ ಕ್ವಶನ್ ಅರ್ಥ ಆಗಿದೆ, ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ, ಹಾಗಿದ್ರೆ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕಾಗಲ್ವಾ? ಫೈಂಡ್ ಔಟ್ ಮಾಡೋದಕ್ಕೆ ಆಗತ್ತೆ. ಅದಕ್ಕೋಸ್ಕರ ಈಗ ಬೇರೆ ವಿದ್ಯಾರ್ಥಿಗಳಿಗೆ ಆ HOTS ಕ್ವಶನ್ಸ್ ಡಿಫಿಕಲ್ಟ್ ಅನ್ಸ್ಬಹುದು ಅಥವಾ ಅವರಿಗೆ ಅದು ಡಿಫಿಕಲ್ಟ್ ಆಗಬಹುದು. ಬಟ್ ನೀವು KCET ಎಕ್ಸಾಮ್ ಪ್ರಿಪೇರ್ ಆಗಿದ್ರೆ ಅದು ಕೂಡ ನಿಮಗೆ ಈಸಿ ಅನ್ಸುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರತಿ ಸಬ್ಜೆಕ್ಟ್ನಲ್ಲೂ 15 ಕ್ವಶನ್ಸ್ ಬರುತ್ತಲ್ಲ, ಅದು ಕೂಡ ಪೂರ್ತಿಯಾಗಿ ಆನ್ಸರ್ ಮಾಡ್ತೀರಾ, ಅಷ್ಟು ಏಬಲ್ ನೀವು ಆಗಿರ್ತೀರ ಸಾಲ್ವ್ ಮಾಡ್ತಾ ಹೋದ್ರೆ. ಅದ್ರ ಜೊತೆಗೇನೆ PUC ಬೋರ್ಡ್ ಎಕ್ಸಾಮ್ ಏನಿದೆ ಅದರ PYQ ಕೂಡ ಸಾಲ್ವ್ ಮಾಡಿ. ಅಂದ್ರೆ ಯಾವ್ದೊಂದು ಚಾಪ್ಟರ್ನ ಓದಿದ್ರ ಅದ್ರ ನಂತರ ಆ ಚಾಪ್ಟರ್ ಇಂದ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿತ್ತು, ಯಾವ ಕ್ವಶನ್ ಬಂದಿತ್ತು ಅದನ್ನು ಕೂಡ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಬರೆದು ಪ್ರಿಪೇರ್ ಆಗಿ. ಹಾಗೆ KCET ಕ್ವಶನ್ಸು ಕೂಡ ಪ್ರತಿದಿನ 20ರಿಂದ 30 ಕ್ವಶನ್ಸ್ ಸಾಲ್ವ್ ಮಾಡಿ. ಇದನ್ನ ಚಾಲೆಂಜ್ ಆಗಿ ಬೇಕಿದ್ರೆ ತೆಗೆದುಕೊಳ್ಳಿ, ಸಾಲ್ವ್ ಮಾಡಿ. ಅಂದ್ರೆ ಎಲ್ಲ ವಿಷಯದ್ದು ಕೂಡ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳದ್ದು ಕೂಡ
ಕ್ವಶನ್ಸ್ ಅನ್ನ ಪ್ರತಿದಿನ ಸಾಲ್ವ್ ಮಾಡಿ. ಮಿನಿಮಮ್ ಒಂದು 20 ರಿಂದ 30 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಹಾಗೆ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಪ್ರಿಪರೇಷನ್ಗೋಸ್ಕರ ಏನ್ ಮಾಡ್ತೀರಾ, ಕಾನ್ಸೆಪ್ಟ್ ಅನ್ನ ಓದ್ಕೊಳ್ಳೋದು, ಅದರ ನಂತರ ಆ ಒಂದು ಚಾಪ್ಟರ್ ಇಂದ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಅಥವಾ ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ಇವೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಏನಾಗುತ್ತೆ, ಬೋರ್ಡ್ ಎಕ್ಸಾಮ್ ಅಲ್ಲಿ 95 ಅಥವಾ 90 ಸ್ಕೋರ್ ಅಂತೂ ಆಗತ್ತೆ. 95 ಸ್ಕೋರ್ ಆಗತ್ತೆ, ನಾನು ಜಸ್ಟ್ ಹೇಳಿದೆ. ಓಕೆನಾ, 95 ಸ್ಕೋರ್ ಮಾಡ್ತೀರಾ. ಅದ್ರ ನಂತರ ಏನಾಗುತ್ತೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ್ಮೇಲೂ ಕೂಡ ಒಂದು 25 to 30 ಡೇಸ್ ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಫಸ್ಟ್ ಪಿ ಯು ಸಿ ಸಿಲೆಬಸ್ ಇನ್ನೂ ಬಾಕಿ ಇದೆ. ಅದೇನು ಮಾಡ್ತೀರಾ, ಫಸ್ಟ್ ಪಿ ಯು ಸಿ ಸಿಲೆಬಸ್ ಅನ್ನ ಕವರ್ ಮಾಡ್ತೀರಾ. ಇದರಿಂದ ಏನಾಯ್ತು, ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಕೂಡ ಕವರ್ ಆಯಿತು, ಫಸ್ಟ್ ಪಿ ಯು ಸಿ ಸಿಲೆಬಸ್ ಕೂಡ ಕವರ್ ಆಯಿತು. ನಿಮ್ಮ KCET ಎಕ್ಸಾಮ್ನ ಪ್ರಿಪ್ರೇಷನ್ 100% ಆಯಿತು. ನಂತರ ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ KCET ಎಕ್ಸಾಮ್ ಅನ್ನು ಬರೆದ್ರೆ ಏನಾಗುತ್ತೆ, KCET ಎಕ್ಸಾಮ್ ಕೂಡ ನಿಮ್ಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗುತ್ತೆ. ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಯಿತು, ನಂತರ KCET ಎಕ್ಸಾಮ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಿರ, ಅದರಿಂದ ಏನಾಗುತ್ತೆ, ತುಂಬಾ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. 1000 ಒಳಗಡೆ ಕೂಡ ರ್ಯಾಂಕಿಂಗ್ ಬರ್ಬೋದು. ನಿಮ್ಮ ಪ್ರಿಪ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾ ಹೇಳಿದೆ ಅಂತ ಹೇಳಾಗ್ಬಿಡಲ್ಲ, ನೀವು ನಿಮ್ಮ ಪ್ರಿಪ್ರೇಷನ್ ಮಾಡಬೇಕು. ಪ್ರಿಪ್ರೇಷನ್ ಮಾಡಿದ್ರೆ ಮಾತ್ರ ಆಗುತ್ತೆ. ಹಾಗಿದ್ರೆ ತುಂಬಾ ಒಳ್ಳೆ ರ್ಯಾಂಕಿಂಗ್ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಡ್ರೀಮ್ ಕಾಲೇಜ್ ಏನಿದೆ ಅಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೆ. ನಿಮಗೆ ಯಾವ ಬ್ರಾಂಚ್ ಬೇಕಿತ್ತು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ನಾನು ಸ್ಟಡಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ ರೀತಿ ಇರುತ್ತಲ್ವಾ, ಸೊ ಆ ಬ್ರಾಂಚ್ಗೆ ನಿಮ್ಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಇದೆಲ್ಲ ಆಗಬೇಕು ಅಂದ್ರೆ ಏನು ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕು. ನಂತರ ಹಲವಾರು ವಿದ್ಯಾರ್ಥಿಗಳು ಟೈಮ್ ಸಾಕಾಗಲ್ಲ ಸರ್, ಟೈಮ್ ಸಾಕಾಗ್ತಾನೆ ಇಲ್ಲ ಪ್ರಿಪ್ರೇಷನ್ಗೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಟೈಮ್ ಇರುತ್ತೆ. ಟೈಮ್ ಯಾಕೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಪ್ರತಿದಿನ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರ ಅಂತ ಗೊತ್ತಿಲ್ಲ. ಅದಕ್ಕೆ ಅದು ಹೇಗೆ ಗೊತ್ತಾಗಿ ತಿಳ್ಕೊಳ್ತಾಯಿದ್ರೆ ಒಂದು ದಿನ ಮಾಡಿ ನೋಡಿ ಗೊತ್ತಾಗತ್ತೆ. ಈಗ ನೀವು ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಂದ ಬರ್ತೀರಾ, ಹಾಗಿರ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಡೇದಲ್ಲಿ ನೀವು ಏನೇನು ವರ್ಕ್ ಮಾಡಿದ್ರಿ ಅದನ್ನು ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು 6 o'clock ಎದ್ರಿ, 6 o'clock ಎದ್ದ ನಂತರ ನೆಕ್ಸ್ಟ್ ಏನು ವರ್ಕ್ ಮಾಡಿದ್ರಿ, ಅದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು, 6 to 7 o'clock ಏನು ಮಾಡಿದ್ರಿ, 7 to 8 o'clock ಏನು ಮಾಡಿದ್ರಿ. ನಂತರ ಕಾಲೇಜಲ್ಲಿ ಎಷ್ಟು ಟೈಮ್ ಇದ್ರಿ, ಕಾಲೇಜಲ್ಲಿ ಅಕಸ್ಮಾತ್ ಫ್ರೀ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಆವಾಗ ಏನು ಮಾಡಿದ್ರಿ. ನಂತರ ಮನೆ ಬಂದು ಎಷ್ಟೊತ್ತು ಸ್ಟಡಿ ಮಾಡಿದ್ರಿ, ನಂತರ ಮೊಬೈಲ್ ಎಷ್ಟೊತ್ತು ಯೂಸ್ ಮಾಡಿದ್ರಿ, ಅದೆಲ್ಲ ಒಂದ್ಸಲ ಚೆಕ್ ಮಾಡಿ ಅದರೊಳಗಡೆ ನೋಡಿ. ನೀವು ಅದರೊಳಗಡೆ ಯಾವುದಾದ್ರೂ ಬೇಡದಿರುವಂತಹ ಕೆಲಸವನ್ನ, ಬೇಡದಿರೋ ಕೆಲಸ ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್ಗೆ ಅದರಿಂದ ಏನು ಯೂಸ್ ಇಲ್ಲ, ಆ ರೀತಿ ಕೆಲಸವನ್ನು ಏನಾದ್ರು ಮಾಡಿದ್ದೀರಾ ಅದನ್ನು ಚೆಕ್ ಮಾಡಿ. ಅಥವಾ ಅದೇನೋ ಅಷ್ಟು ಆ ಟೈಮ್ ನೀವು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ನಿಮ್ಗೆ ಅನ್ಸುತ್ತೆ, ಆ ರೀತಿ ಚೆಕ್ ಮಾಡಿ. ಆ ರೀತಿ ಯಾವ್ದಾದ್ರು ಕೆಲಸ ಮಾಡಿದ್ರೆ ಪ್ರೊಡಕ್ಟಿವ್ ಕೆಲಸ ಅಲ್ಲ, ಟೈಮ್ ಪಾಸ್ ಅಥವಾ ಟೈಮ್ ವೇಸ್ಟ್ ಆ ರೀತಿ ನಿಮ್ಗೆ ಅನ್ಸಿದ್ರೆ ಆ ಕೆಲಸವನ್ನು ನೆಕ್ಸ್ಟ್ ಡೇ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ಟೈಮ್ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ಟೈಮ್ ವೇಸ್ಟ್ ಆಗೋದ್ರ ಬದಲಿ ಆ ಟೈಮ್ ಇನ್ವೆಸ್ಟ್ ಆಗುತ್ತೆ ಎಲ್ಲಿ, ಸ್ಟಡಿಗೋಸ್ಕರ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಸ್ಟಡಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಸ್ಟಡಿ ಮಾಡಿ. ಸೊ ಈ ರೀತಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಆಗೋದನ್ನ ರೆಡ್ಯೂಸ್ ಮಾಡ್ಬೋದು. ಟೈಮ್ ವೇಸ್ಟ್ ಆಗೋದು ರೆಡ್ಯೂಸ್ ಮಾಡಿ ಸ್ಟಡಿಗೋಸ್ಕರ ಅದೇ ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಸ್ಟಡಿಗೋಸ್ಕರ ಜಾಸ್ತಿ ಟೈಮ್ ಸಿಗುತ್ತೆ. ಜಾಸ್ತಿ ಟೈಮ್ ಸ್ಟಡಿ ಮಾಡಿದರೆ ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ. KCET ಎಕ್ಸಾಮ್ನ ಪ್ರಿಪ್ರೇಷನ್ ಹಾಗೆ ಸೆಕೆಂಡ್ PUC ಪ್ರಿಪ್ರೇಷನ್ ಅಂದರೆ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಎರಡೂ ಮಾಡೋದಕ್ಕೆ ಟೈಮ್ ಕೂಡ ಸಿಗುತ್ತೆ. ಎರಡು ಎಕ್ಸಾಮಲ್ಲಿ ಒಳ್ಳೆ ಪರ್ಸೆಂಟೇಜ್ ಕೂಡ ಆಗುತ್ತೆ. ನಿಮ್ಮದು, ನಿಮ್ಮ ಪೇರೆಂಟ್ಸ್ದು ಎಲ್ಲ ಒಳ್ಳೆ ಡ್ರೀಮ್ಸ್ ಏನಿತ್ತು ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಎಲ್ಲ ನಿಮ್ಮ ಕೈಲಿದೆ, ನೀವು ಸಾಧಿಸ್ತೀರ ಅಂತ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ನನ್ನ ಸ್ಟೂಡೆಂಟ್ಸ್ ಮೇಲೆ ನಂಗೆ ನಂಬಿಕೆ ಇದೆ. ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.